ಶಕುನಿ, ಅಂದು ನೀನು ನಿನ್ನ 99 ಮಂದಿಗಾಗಿ ಮಾಡಿದ ಶಪಥವೇನಾಯಿತು? ಶಪಥವೇನಾಯಿತು ಶಕುನಿ? ಶಪಥವೇನಾಯಿತು? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗೈಯುತ್ತಿರುವ ಆದಮ ಮರಳುಗಳೇ ಸಾಧು. ಏನಿ ಕುಚ್ಚಿ ಬಗೆಯ ಕೂಹಕ ಕಂಠದ ಕರ್ಕಶಕ್ಕೇಕೆ? ಏಕಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುವ ಪ್ರಳಯ ರುದ್ರ ತಾಂಡವ ಅಖಂಡ ಭಾರತ ಖಂಡದ ಕುಖ್ಯಾತ ಪ್ರವೀಣ ಮಾತ್ಸರ್ಯ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಹೊಳಬೇಡಿರಿ, ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರಿ. ಅಣ್ಣ ಅಣ್ಣ, ನನ್ನ 99 ಮಂದಿ ಸಹೋದರರು ನನ್ನ ತಂದೆ ಎನ್ನು ಬಲೆ ತೆಗೆದುಕೊಂಡ ರುದ್ರಭೂಮಿ. ಹೊಳಬೇಡಿರಿ ನನ್ನ ಸಹೋದರರೇ, ಹೊಳಬೇಡಿ. ದುರುಳ, ದುರ್ಮತ್ಸ್ಯ, ದುರ್ಯೋಧನ, ಗಾಂಧಾರ ವಂಶದ ಈ ನನ್ನ 99 ಜನ ಸಹೋದರನನ್ನು, ನನ್ನನ್ನು, ನನ್ನ ತಂದೆಯನ್ನು ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ಕೊಟ್ಟ ಆ ಕಠೋರ ಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ಅಬ್ಬಬ್ಬಾ, ನನ್ನ ಗುಂಡಿಗೆಯು ಪಟಪಟನೆ ಬಡಿಯುವುದು, ನನ್ನ ಕೈ ಕಾಲುಗಳು ಕಂಪಿಸುವು, ನನ್ನ ರಕ್ತವು ಕುದಿಯುವುದು. ದುರುಳ ದುರ್ಯೋಧನ, ಕೇಳು ಕೇಳು, ಯಾವ ಅಧಿಕಾರದ ಮಾತ್ಸರದಿಂದ ಗಾಂಧಾರ ಕುಲವಂಶವನ್ನೇ ಸರ್ವನಾಶ ಮಾಡಿದೆಯೋ ಆ ನಿನ್ನ ತಮ್ಮಂದಿರ ಪ್ರತೀಕಾರದಂತೆ ನಿನ್ನ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನನಗೆಲ್ಲಿದೆಯೋ ಆನಂದ, ನನಗೆಲ್ಲಿದೆಯೋ ಸಂತೋಷ? ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪದ ಎಡೆಮೇಟಿ ನೀ ಸರಸವನಾಡಲು ಬಯಸುವಯ ಕೌರವೇಶ್ವರ. ಸೇಡಿನ ಸರ್ಪದ
ಪರಮಾನಂದ ಈ ಕುರುಕ್ಷೇತ್ರದಿಂದ. ಕೌರವ ನಿನ್ನ ಕುಲವಂಶದ ಸರ್ವನಾಶ ಈ ಶಕುನಿಯಿಂದ. ಕೌರವ ಕುರಿಯನ್ನು ಕೊಂಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿಕೊಡುವೆ. ದುರ್ಯೋಧನ ಕೌರವ ಕುರಿಯನ್ನು ಕೊಂಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿಕೊಡುವೆ. ತರ್ಪಣ ನೀಡುವೆ ಸೋದರರೇ, ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವೆಂದು. ಎಲ್ಲವೋ ದುರ್ಯೋಧನ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ದುರ್ಯೋಧನ ನಿನ್ನ ಸರ್ವನಾಶವು ಈ ಶಕುನಿಯಿಂದಲೇ. ಅಂದು ನೀನು ದಿನಕ್ಕೊಂದು ಇಡೀ ಅನ್ನದಂತೆ ನನ್ನ 99 ಜನ ಸಹೋದರರಿಗೆ ನೀಡುತ್ತಿದ್ದೆಯಲ್ಲ, ಆ ಕೂಳು ಅವರಿಗೆ ಸಾಲದೆ ಅದನ್ನೆಲ್ಲ ನನಗೆ ಉಣಪಡಿಸಿ ನನ್ನ ನರನಾಡಿಗಳಲ್ಲಿ ರೋಷದ ಜ್ವಾಲೆಯು ದಗದಗನೆ ಉರಿಯುವಂತೆ ಮಾಡಿದರೆ ಆ ರೋಷದ ಜ್ವಾಲೆಯಲ್ಲಿ ನಿನ್ನ ಸರ್ವನಾಶವು ಖಂಡಿತ. ನಿನಗೆ ನರಕದ ಭಯಂಕರ ಮಾರ್ಗವನ್ನೆಡಿಸುವೆನು. ನಿನಗೆ ನರಕದ ಭಯಂಕರ ಮಾರ್ಗವನ್ನೆಡಿಸುವೆನು. ಯಾರಿಗೆ ನರಕದ ಮಾರ್ಗ? ನಿನಗೆ ಅಲ್ಲವಯ್ಯ ದುರ್ಯೋಧನ. ನಿನ್ನ ಪರಮಶತ್ರುಗಳಾದ ಆ ಕುರು ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ, ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನ ಅಸಹ್ಯ ಸೋರನು ತನ್ನೆರಡು ತೋಳುಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆನು. ಜ್ಞಾತ ಹಿಂಸೆ ಸಹಿತ ಕಲಹ ಇದು ಉಚಿತವೇ ಮಾವ? ದುರ್ಯೋಧನ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿಯು. ಅವನ ಮಾತುಗಳನ್ನು ಪರಿಗ್ರಹವು ಬಿಡು. ಸುಯೋಧನ, ನೋಡು ನಿನ್ನ ತಮ್ಮನಾದ ದುಶ್ಯಾಸನು ಬರುತ್ತಿರುವನು. ಅಣ್ಣನನ್ನು ನೋಡಿ ಬಂದೆ ಕೃಷ್ಣ ಚೋರ ಗೈದ ಕಾರಗದಾಕಾರವ ಅಗ್ರಜ ಅಣ್ಣನನ್ನು ನೋಡಿ ಬಂದೆ ಕೃಷ್ಣ ಚೋರ ಗೈದ ಕಾರಗದಾಕಾರವ ಅಗ್ರಜ ಕೃಷ್ಣ ಗೈದ ಕಾರ್ಯ ಎಲ್ಲವೂ ನೋಡಲು ಕೃಷ್ಣ ಗೈದ ಕಾರ್ಯ ಎಲ್ಲವೂ ನೋಡಲು ಕೃಷ್ಣ ಗೈದ ಕಾರ್ಯ ಎಲ್ಲವೂ ನೋಡಲು ನಿಲ್ಲದೆ ಮನವು ತಲ್ಲರಿಪುದಣ್ಣ ನಿಲ್ಲದೆ ಮನವು ತಲ್ಲಾನೆ ಪೋದಲ್ಲ ಅಣ್ಣನಾನು ನೋಡಿ ಕೃಷ್ಣ ಚೋರ ಗೈದ ಕಾರಗದ ಅಗ್ರಜ ವಿದ್ವಾನ ಮನೆಯೊಳ್ ಅದವಾನು ತಿಂಡಿಯ
ವಿರಾಲ ಮನೆಯೊಳ್ ಅದಮಾನು ತಿಳಿಯ ಮುರಾದಿ ಭುಜಿಸಿ ನಾಳೆ ಬರ್ಪನಂತೆ ಮುರಾದಿ ಭುಜಿಸಿ ನಾಳೆ ಬರ್ಪನಂತೆ ಅಣ್ಣನಾನು ನೋಡಿ ಕೃಷ್ಣ ಚೋರ ಗೈದಕಾರಗದಾಕಾರಗದಾಕಾರವ ಅಗ್ರಜ ಶ್ರೇಷ್ಠನು ಅಸ್ಥಿರವತಿಗೆ ಬಂದರು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಏನು ಕೃಷ್ಣನ ಅಸ್ತ್ರಾವತಿಯಲ್ಲಿ ಬಂದರು. ಹೋಗು, ಹಠದ ಸತ್ಕಾರಕ್ಕೆ ಸಿದ್ಧನಾಗುವ. ಅಗ್ರಜ ಅಗ್ರಜ ಯದು ನಂದನನು ಅಗ್ರಜ ಅಗ್ರಜ ಯದು ನಂದನನು ವಿದುರನ ಗೆಳೆಯನಂ ಸಂಧಿಸಲ್ ಗಡಕುಟೀರಗೆ ಹೋಗಿರ್ಪನನ್ ಗಡಕುಟೀರಗೆ ಹೋಗಿರ್ಪನೈ ಸೈರಿಸಲು ಅಸವದಳೆಯನಗೆ ಅಗ್ರಜ ಅಗ್ರಜ ಅರ್ಪಿತನಾದ ಗೋಪಾಲನು ನಮ್ಮ ಸತ್ಕ್ರಮವನ್ನು ಗ್ರಹಿಸಂತ ಕಾಣುತ್ತಿಲ್ಲಣ್ಣ. ಆಗಲೇ ರಾಜ್ಯ ಪ್ರಸವನ್ನು ದಾಟಿ ಆ ವಿದುರನ ಮರುಕಳ ಜೋಪಡಿಗೆ ಆಶ್ರಯಿಸುವನು. ಅವನದಷ್ಟವ ಹೇಳನ. ಅವ ಹೇಳಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧಿರನು. ವಿದುರನಂತ ಭಕ್ತನು ಆತನಿಗೆ ಮತ್ತಾರಿರುವನು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಸಹೋದರ, ದುರಾತ್ಮರಣ ದ್ರೋಹಿಗಳ ಮದುವ ಮುರಿವೆ ಈ ಕ್ಷಣ. ದುರಾತ್ಮರಣ ದ್ರೋಹಿಗಳ ಮದುವ ಮುರಿವೆ ಈ ಕ್ಷಣ. ರುಂಡ ಭೇದಿಸಿ ಜಯಗಳಿಸೆ ಮರುವೆನ. ರುಂಡ ಭೇದಿಸಿ ಜಯಗಳಿಸುವ ಮೆರವೆನ. ಉದಾದಿ ಬರುವ ಅದಮರ ಸೆಲವ ಕಡಿದು ರಣದೊಳಗೆ. ಉದಾದಿ ಬರುವ ಅದಮರ ಸೆರವ ಕಡಿದು ರಣದೊಳಗೆ. ಮದದಿಂದ ಮೆರೆಯುವೆ, ಮದದಿಂದ ಮೆರೆಯುವೆ, ಮದದಿಂದ ಮೆರೆಯುವೆ, ಮದದಿಂದ ಮೆರೆಯುವೆ. ಅಗ್ರಜ ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಅಣ್ಣ ಒಪ್ಪಲಾಗುವುದಿಲ್ಲ. ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಸಮಾಧಾನ ಪಡಿಸುವುದು ನನಗೆ ಒಂದು ಸಾರಿ ದುಸ್ಸಾಧ್ಯ ಎನಿಸುವುದು. ಈಗೇನು ಮಾಡುವುದು? ಸುಯೋಧನ, ಕೃಷ್ಣನ ಸಂಧಾನಕ್ಕಾಗಿ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಕೃಷ್ಣನ ಮೇಲೆ ನನಗೆ ಇಷ್ಟೊಂದು ದೇಶವೇಕೆ ಮಾವ? ಸುಯೋಧನ, ಕ್ಷತ್ರಿಯ ಜಾತಿಯ ಪರಮ ವೈರಿಯು ಆತನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನೆ ಮಾಡಿರುವನು. ಹಾಗಾದರೆ ನನ್ನನ್ನು ದ್ವಾರಿಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲಕನ ಮನೆಯ ಬಾಗಿಲ ಸಂಧಿ ಯೋಚನೆ ಮಾಡಲು ಈ ದುರ್ಯೋಧನಿಗೆ ಕಾರ್ಯವೇ? ಸುಯೋಧನ, ಅದಕ್ಕೊಂದು ಉದ್ದೇಶವಿದೆ. ಏನದು ಉದ್ದೇಶ? ಕಾಳ ಸರ್ಪವು ಸಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತಿದ ಕೂಡಲೇ ಆ ಸರ್ಪವು ಮರಣ ಹೊಂದುವುದೇ ಸುಯೋಧನ. ಸುಯೋಧನ, ಕೃಷ್ಣ, ನೀನು ನನಗೆ ಪ್ರಿಯನಾಗು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕು ನನ್ನ ಬೆಂಬಲಕ್ಕೆಂದು ನಿಸ್ಸಂಕೋಚದಿಂದ ನೀನು ತಿಳಿಸುವರಾಗು. ಕೃಷ್ಣನು ನೀನು ಹೇಳುವಂತೆ ವಂಚಕನಿರಬಹುದು. ಆದರೆ ಅವನ ಮೇಲಿನ ದೇಶದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುತ್ತದೆ. ಪಾಂಡವರು ಪಾಪ ಪುಣ್ಯ
ಇವೆಲ್ಲವೂ ಎಲ್ಲಿಂದ ಕಲಿತೆ ಸುಯೋಧನ? ಸರಿಯಾಗಿ ಹೇಳಿದ ಸಾಬಲ್ ರಾಜ. ಪಾಂಡವರಿಗೆ ಸೂಜಮನಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಯೋಧನ, ನಿನ್ನ ಸಲಹೆ ಹೊರತು ಬೇರೆ ಏನು ಮಾಡುವುದಿಲ್ಲ. ನಡೆ ಹೋಗುವನ. ನಡೆ 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 ಕುಲಕೀಟವೇ ನಡೆ. ಅಧಿಕಾರ ಮದದಿಂದ ಉಬ್ಬಿ ಮೆರೆಯುತ್ತಿರುವ ನಿನ್ನ ಸರ್ವನಾಶ, ನಿನ್ನ ಸರ್ವನಾಶ. ಅಧಿಕಾರ ಅಧಿಕಾರ ಮೆರದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ. ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ತುಂಬಿಯುವುದು ನನ್ನ ಎದೆಯಲ್ಲಿ. ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ತುಂಬಿ ನನ್ನ ಎದೆಯಲ್ಲಿ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ತಲೆಯಲ್ಲಿ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಆ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಭವಸಾಗರವಾ ದಾಟಿಸೋ ತಂದೆ, ಬಹುಬಾಧೆ ಬಂಧನದಿ ಸಿಲುಕಿ ನಾನೊಂದೇ. ಪರಮಾತ್ಮ ಜನಾರ್ದನ, ಭವಸಾಗರವಾ ದಾಟಿಸೋ ತಂದೆ, ಬಹುಬಾಧೆ ಬಂಧನದಿ ಸಿಲುಕಿ ನಾನೊಂದೇ. ಭವಸಾಗರವಾ ದಾಟಿಸೋ ತಂದೆ, ಬಹುಬಾಧೆ ಬಂಧನದಿ ಸಿಲುಕಿ ನಾನೊಂದೇ. ನೋವು ನಗೆಗಳ ಈ ಕಡಲಲ್ಲಿ ಪರಮಾತ್ಮ ಜನಾರ್ದನ, ನೋವು ನಗೆಗಳ ಈ ಕಡಲಲ್ಲಿ ಅಲೆ ಅಲೆ ಏಳುತ್ತ ಬೀಳುತ್ತ ಸಾಗಿದೆ. ಅಲೆ ಅಲೆ ಏಳುತ್ತ ಬೀಳುತ್ತ ಸಾಗಿದೆ. ತಾಂಬಸವೇ ತಕೋ ಕಾಣೆನು ದೇವ. ಪರಮಾತ್ಮ ಜನಾರ್ದನ, ತಾಂಬಸವೇ ತಕೋ ಕಾಣೆನು ದೇವ. ಸಸ ಸ ತಾಂಬಸ ಗಗ ಗ ವೇದನೆ ಮಮ ಕಾಣೆನು ದೇವ. ಪರಮಾತ್ಮ
ಸ ಸ ತಾಂಬ ಸ ಗ ಗ ಗ ವೇದನೆ ಮಮ ಮ ಕಾಣೆನು ದೇವ ತಾಂಬ ಸ ವೇದಕೊ ಕಾಣೆನು ದೇವ ತಾಂಬ ಸ ವೇದಕೊ ಕಾಣೆನು ದೇವ ಭವಸಾಗರವ ದಾಟಿಸೋ ತಂದೆ ಬಹುಬಾಧೆ ಬಂಧನದಿ ಸಿಲುಕಿ ನಾನೊಂದೆ ಕೃಷ್ಣ ಕೃಷ್ಣ ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ಇಂದು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನೀಡುವನು. ಯಾವಾತನು ಸಕಲ ಜೀವರಾಶಿಗಳಿಗೂ ಆಧಾರಕನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ತನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಗೋಮಾತೆ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ಪರಮಾತ್ಮ, ಇದೋ ನಿನಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ಮಾಧವ ಮಧುಸೂದನ ಮುರಾರಿ ಪ್ರಭು ಕೃಷ್ಣ 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 ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ಜನಾರ್ದನ, ಈ ದೀನನ ಮೇಲೆ ದಯ ತೋರಿ ಎಂದಿಗೆ ದರ್ಶನವಿದೆಯ ಪರಮಾತ್ಮ. ಪರಮಾತ್ಮ ಕ್ಷೀರಸಾಗರ ಶಯನ, ರುಕ್ಮಿಣಿ ಲೋಲ ವಾರಿ ಜಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀ
ಲೋಚನ ದರುಶನ ತಾರ ನೀರಜ ಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮೋರ ಹರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಕೃಷ್ಣ ಪರಮಾತ್ಮ ಧನ್ಯನಾದೆನು ಪರಮಾತ್ಮ ಧನ್ಯನಾದೆನು ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿದಾಕ್ಷ ಕೋಟಿ ವಂದನವಯ್ಯ ಗೋವಿಜಗಳ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ನಮಸ್ತೆ 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 ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದೆ ಪರಮಾತ್ಮ ಜನಾರ್ದನ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಕಡಲ್ಲಳು ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದೆಯ ತಂದೆ ಪಾಲಕಡಲ್ಲಳು ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದೆಯ ತಂದೆ ಕಡು ಶಿಲೆಯಾದ ಈ ಜಡಲ ಕಡೆದು ಅರಿಯೇ ಕೃಷ್ಣ ಕಡು ಶಿಲೆಯಾದ ಈ ಜಡಲ ಕಡೆದು ಅರಿಯೇ ಪರಮಾತ್ಮ ಕಳುಶಿಲೆಯಾದ ಈ ಜಡನ ಕಡೆದು ಅರಿಯೇ ಕಳುಶಿಲೆಯಾದ ಈ ಜಡನ ಕಡೆದು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕೊರಳಲು ಕೊರಳಲು ಧರಿಸಿದೆಯ ಪರಮಾತ್ಮ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕೊರಳಲು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಪರಮಾತ್ಮ ಜನಾರ್ದನ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಅರಿಯನಂತ ಗುಣ ರೂಪವೇ ನಿನ್ನ ಅರಿಯನಂತ ಗುಣ ರೂಪವೇ ನಿನ್ನ ಚರಣವರು ಮನದೊಳಗೆ ನೆನೆಯುವನು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ
ಜನಾರ್ದನ. ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ ಅರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ, ಮನ ಮಂದಿರದಿ, ಮನ ಮಂದಿರದಿ. ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ತನ್ನ ದರ್ಶನವಿಟ್ಟೆಯ ಪರಮಾತ್ಮ. ತಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಸಾರ್ಥಕವಾಗಿತ್ತು, ತಮ್ಮ ಪಾದ ಸ್ಪರ್ಶದಿಂದ ನನ್ನ ಜನ್ಮವು ಸಾರ್ಥಕವಾಗಿತ್ತು ಪರಮಾತ್ಮ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸವಾಗಿ ಬಹಳ ಬಳಲಿ ಬಂದಿರುವೆನು. ನನಗೆ ಹಸಿವಾಗುತ್ತಿರುವುದು. ತಿನ್ನಲು ಏನಾದರೂ ಆಹಾರವಿದ್ದರೆ ಕೊಡುವಿದಿರಾ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿಮಗೆ ಅಣುಸ್ವರೂಪಿಯಾದ ನಾನು ಕೊಡುವುದಾದರೆ ಏನಿದೆ ದೇವ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ವಿದುರ, ಪರಮಾತ್ಮ ನೀನೇನು ಸಾಮಾನ್ಯದವನೇ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ಪರಮಾತ್ಮ ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಧನ್ಯನಾದನು ವಾಸುದೇವ, ಧನ್ಯನಾದನು. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬರ್ಬೋದು. ಎತ್ತ ಹೋದರು ಮನ ಇತ್ತಲೇ ಬರ್ಬೋದು. ಶಕ್ತನೆಲ್ಲಿ ಎನಿಸಿದ ವಿದುರ, ವಿದುರ ಶಕ್ತನೆಲ್ಲಿ ಎನಿಸಿದ ಮತ್ತ ಸುಯೋಧನ. ವಿದುರ ಶಕ್ತನೆಲ್ಲಿ ತಿಳಿಸಿದ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಬಲ್ಲೆ ನಿನ್ನಯ ಮನವ ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಕಾಮಕ್ರೋಧಗಳಿಗೆ ಎಡೆಕೊಡುವ ಆಹಾರ ಪದಾರ್ಥಗಳನ್ನೆಲ್ಲವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರವನ್ನು ಪೋಷಿಸಿಕೊಂಡಿರುವ ನೀನು ಸಾಮಾನ್ಯದವನೇ. ನನಗೆ ಬಹಳ ಹಸಿವಾಗುತ್ತಿರುವುದು. ತಿನ್ನಲು ಆಹಾರವಿದ್ದರೆ ಕೊಡುವಿದರ? ಪರಮಾತ್ಮ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ತಂದೆ. ಏನು ಗೋಮಾತೆಯ ಕ್ಷೀರವೇ? ಅದು ನನಗೆ ಅತ್ಯುತ್ತಮವಾದ ಆಹಾರ. ವಿದುರ, ಪರಮಾತ್ಮ ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಒಂದಿಡೆ ಅವಲಕ್ಕಿ ಸಾರವು ಹಾಗೂ ರಾಮಾವತಾರದಲ್ಲಿ ಶಬರಿಯು ಕಚ್ಚಿ ಹಾರಿಸಿದ್ದ ಆ ಹಣ್ಣುಗಳ ರುಚಿ ನೆನೆಸಿಕೊಂಡರೆ ಈಗಲೂ ನನ್ನ ನಾಲಿಗೆಯು ಸವಿದಂತಾಗುತ್ತಿರುವುದು. ಎಲ್ಲಿ ನಿನ್ನಲ್ಲಿರುವ ಆ ಗೋಮಾತೆಯ ಕ್ಷೀರವು ಅದಕ್ಕಿಂತ ಉತ್ತಮವಾದದ್ದು, ಅದನ್ನೇ ಕೊಡು. ಪರಮಾತ್ಮ ಏನು ಹೇಳಲಿ ದೇವ, ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಪ್ರಸಾದದ ರೀತಿಯಲ್ಲಿ ನಾನೇ ಸ್ವೀಕರಿಸಿ ಬಿಟ್ಟನಲ್ಲ ತಂದೆ. ಏನು ನನಗೆ ಅರ್ಪಿಸಿದೆಯಾ? ಹಾಗಾದರೆ ನನಗರ್ಪಿತ ಎಂದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವು ಉಳಿದಿರಲೇಬೇಕು. ವಿದುರ, ಸಪ್ತಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರು
ಈ ನಿನ್ನ ಪಾತ್ರೆಯಲ್ಲಿ ಮಾತ್ರ ಕ್ಷೀರವು ಎಂದಿಗೂ ಬತ್ತಿ ಹೋಗುವುದಿಲ್ಲ. ಎಲ್ಲಿ ಆ ಪಾತ್ರೆಯನ್ನು ಕೊಡು. ವಿದುರ, ಏಕೆ ತವಕಿಸುತ್ತಿರುವೆ? ಪಾತ್ರೆಯನ್ನು ಸ್ವೀಕರಿಸಿದೇವಾ? ವಿದುರ, ಪಾತ್ರೆಯ ತಳೆಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಆ ಕ್ಷೀರದಿಂದ ತಮ್ಮ ತುದಿ ನನಗೆ ಸಹ ನೆನೆಯುವುದಿಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲವಯ್ಯ? ಈಗ ನೋಡು. ವಿದುರ, ಪರಮಾತ್ಮ, ನೀನೆಂತಹ ಸುಳ್ಳುಗಾರನಯ್ಯ. ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಸುಳ್ಳು ಹೇಳಿದೆಯಲ್ಲ, ಅಲ್ಲಿ ನೋಡು. ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು ಪರಮಾತ್ಮ. ಜನಾರ್ದನ, ಕ್ಷೀರಸಾಗರ ಶಯನ, ನನ್ನನ್ನು ಕೃತಾತ್ಮನಾಗಿ ಮಾಡಿದೆ ದೇವ ಪರಮಾತ್ಮ. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಜನ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ ಕೃಷ್ಣ ಪರಮಾತ್ಮ. ವಿದುರ, ಸಾಗರ ಶಯನ ಶಿರ ಸಾಗರ ಶಯನ ಪರಮಾತ್ಮ. ಜನಾರ್ದನ, ಸಾಗರ ಶಯನ ಶಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೆನ್ನ ಶ್ರೀಧರ ಪರಮಾತ್ಮ. ಜನಾರ್ದನ, ಮುರಳೀಧರ ಕರುಣಾಕರ ಪಾಲಿಸೆನ್ನ ಶ್ರೀಧರ ಸಾಗರ ಶಯನ ಶಿರ ಸಾಗರ ಶಯನ ಪರಮಾತ್ಮ. ಜನಾರ್ದನ, ಕ್ಷೀರಸಾಗರ ಶಯನ, ನನ್ನನ್ನು ಕೃತಜ್ಞನಾಗಿ ಮಾಡಿದೆ ದೇವ.
ತಾಮಸ ನೀಗಿದ ದಾಮೋದರ ಪರಮಾತ್ಮ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸನ್ನ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸನ್ನ ಶ್ರೀಧರ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ಕ್ಷೀರಸಾಗರ ಶಯನದ ನೀನು ನನ್ನನ್ನು ಕೃತಾತ್ಮನಾಗಿ ಮಾಡಿದೆ ದೇವ. ವಸುದೇವ ದೇವಕಿಯರೇ ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರ ಧನ್ಯರು ಪರಮಾತ್ಮ. ಪರಮಾತ್ಮ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಸಿದ್ಧಿಪಡಿಸಿದೆ ವಿದುರ. ಪರಮಾತ್ಮ ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ಮುಖ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಬರುವೆನು. ನೀನು ಆ ದುರ್ಯೋಧನ ಸಭೆಗೆ ಹೋಗು. ಅಲ್ಲಿ ಹಿಂದೆಂದೂ ನಡೆಯದ ಕೆಲವು ವಿಚಿತ್ರ ಘಟನೆಗಳು ನಡೆಯುವು. ನಿಮ್ಮ ಅಪ್ಪಣೆ ಅಂತಾಗಲಿ ಪರಮಾತ್ಮ. ವಿದುರ, ನೀನಿಂದು ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಪರಮಾತ್ಮ ಜನಾರ್ದನ ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಗವಿಸಿ ಆಡಿಸಿ ಕುಣಿಸಿ ಮಾಯ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ ಜನಾರ್ದನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ಜನಾರ್ದನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನದಲ್ಲಿ ಪರಮಾತ್ಮ ಬಲ್ಲವರಿಲ್ಲ ಜಗದ ಜೀವನದಲ್ಲಿ ಪವನಿಗೆ ಸಿಲುಕಿದ ಪ್ರಾಣಿಯ ಮನುಜರ ಪರಮಾತ್ಮ ಪವನಿಗೆ ಸಿಲುಕಿದ ಪ್ರಾಣಿಯ ಮನುಜರ ಭವರೋಗ ವೈದ್ಯ ಪರಮಾತ್ಮ ಜನಾರ್ದನ ಭವರೋಗ ವೈದ್ಯ ಪರಿಪಾಲಿಪ ಭವರೋಗ ವೈದ್ಯ ನೀ ಪರಿಪಾಲಿಪ ದೇವ ಜಗದ ಜೀವನದಾತನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಗವಿಸಿ ಆಡಿಸಿ ಕುಣಿಸಿ ಮಾಯೆಯ ಗವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀನೆ ಜಗದ ಜೀವಾತ್ಮನೋ